ಹಲೋ, ಹಾಯ್, ನಮಸ್ತೆ. ಒಂದು ಅದ್ಭುತವಾದ ರೆಸಿಪಿ ಇದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಮನೆ ಮಂದಿ ಎಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ತುಂಬಾ ಸಿಂಪಲ್ ಕೂಡ ಮಾಡೋದು. ಮರಗೆಣಸಿಂದ ಮಾಡಿರೋದು ಇದು ರೆಸಿಪಿ. ತುಂಬಾ ಸಿಂಪಲ್. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಅರ್ಧ ಕೆ.ಜಿ ಆಗೋಷ್ಟು ಮರಗೆಣಸನ್ನು ಸಿಪ್ಪೆ ತಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು. ವೆಯ್ಟ್ ಲಾಸ್ಗಾಗಲಿ, ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದಕ್ಕಾಗಲಿ, ಮತ್ತು ನಮ್ಮ ಬಾಡಿನ ತುಂಬಾ ಕೂಲಾಗಿಡುತ್ತೆ. ಸಮ್ಮರ್ಗಂತೂ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ಸುಮಾರು ರೆಸಿಪೀಸ್ ಮಾಡ್ಬೋದು. ಈ ಥರ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕತ್ತರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಕಟರಲ್ಲಿ ಹಾಕಿ ಸಣ್ಣದಾಗಿ ತರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲೂ ಹಾಕ್ಕೋಬೋದು. ಇದನ್ನು ನೀರು ಸೇರಿಸ್ಕೋಬಾರ್ದಷ್ಟೇ, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದನ್ನು ನುಣ್ಣಗೆ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸಿ ಜಾರಲ್ಲೂ ಆಗುತ್ತೆ ನೀಟಾಗಿ, ತೊಂದರೆ ಏನಿಲ್ಲ ನೋಡಿ. ಈ ಥರ ಸಣ್ಣದಾಗಿರಬೇಕು. ಇದನ್ನೆಲ್ಲ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ದಯವಿಟ್ಟು ಹೊಸಬರಿಗೆ ಸಪೋರ್ಟ್ ಮಾಡಿ, ಬೆಳೆಯೋಕ್ಕೆ ಬಿಡಿ. ತುಂಬ ಜನ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ವೀಡಿಯೋಸ್, ಬಟ್ ಅವ್ರಿಗೆ ಸಪೋರ್ಟ್ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ. ಈ ಥರ ಫುಲ್ಲು ನುಣ್ಣದಾಗಿ ಕಟ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲೂ ಆಗುತ್ತೆ, ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಕೋಬೇಡಿ. 1 ಕಪ್ ಆಗೋಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ 1 ಕಪ್ ಅಳತೆಯಲ್ಲಿ ಬೆಲ್ಲ ಸೇರಿಸ್ಕೋಬೇಕು. ಬೆಲ್ಲನೂ ಆಗುತ್ತೆ, ಬೆಲ್ಲದ ಪುಡಿನೂ ಆಗುತ್ತೆ, ಯಾವ್ದು ಬೇಕಾದರೂ ಸೇರಿಸ್ಕೋಬೋದು. ಇದಿಷ್ಟೇ ಬೇಕಾಗಿರೋದು, 3 ಇಂಗ್ರೀಡಿಯೆಂಟ್ ಬೇಕಾಗಿರೋದು. ತುಂಬಾ ಬೇಗ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತ್ಗಂತೂ ತುಂಬಾ ಒಳ್ಳೆಯದಿದು. ಇದನ್ನು ಎಲ್ಲನೂ ನೀರು ಹಾಕ್ತೀರಾ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದನ್ನು ಸ್ಟೀಮ್ ಮಾಡೋಕ್ಕೆ ಇಟ್ಕೋಬೇಕು. ಇಡ್ಲಿ ಸ್ಟ್ಯಾಂಡಲ್ಲಿ ಬೇಕಾದ್ರೂ ಇಟ್ಕೋಬೋದು, ಇಲ್ಲಾಂದರೆ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿನೂ ಇಡ್ಬೋದು. ನಾನಿಲ್ಲಿ ತೆಂಗಿನ ಚಿಪ್ಪಲ್ಲಿ ಬೇಗ ಇಟ್ಕೊಳ್ತಾ ಇದ್ದೀನಿ ಬೇಯೋದಕ್ಕೆ. ಈ ಥರ ತೆಂಗಿನ ಚಿಪ್ಪಲ್ಲಿ ಹಾಕಿಬಿಟ್ಟು ನಾನು ಹಬೇಲಿ ಬೇಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಒಂದು 20ರಿಂದ 25 ನಿಮಿಷ ಆಗುತ್ತೆ ಬೇಯೋದಕ್ಕೆ, ಯಾಕೆಂದರೆ ಇದು ಹಸಿದಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳತ್ತೆ ಬೇಯೋದಕ್ಕೆ. ಬಟ್ ತುಂಬಾ ಟೇಸ್ಟಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಬರೀ 3 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಹೆಲ್ತಿಂದ ಕನ್ಸಿಡರ್ ಮಾಡಿದ್ರಂತೂ ಎಷ್ಟು ಒಳ್ಳೆಯದಿದು. ವೆಯ್ಟ್ ಲಾಸ್ಗಾಗಲಿ, ನಮ್ಮ ಡೈಜೆಷನ್ಗಾಗಲಿ ತುಂಬಾ ಒಳ್ಳೆಯದಿದೆ. ರೆಗ್ಯುಲರಾಗಿ ದಯವಿಟ್ಟು ಇದನ್ನು ಯೂಸ್ ಮಾಡಿ. ಈ ತರಕಾರಿನ ನೋಡಿ. ಈಗ ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹಬೇಲಿಟ್ಕೊಂಡು ಬೇಯಿಸ್ಬೇಕಷ್ಟೆ. ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದನ್ನಿಷ್ಟು ಹಬೇಲಿಟ್ಕೊಂಡು ನಾನಿಲ್ಲಿ ಒಂದು 30 ಮಿನಿಟ್ಸ್ ಬೇಯಿಸಿದ್ದೀನಿ. ಯಾಕೆಂದರೆ ತೆಂಗಿನ ಚಿಪ್ಪು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಟೈಮು. ಇಡ್ಲಿ ಸ್ಟ್ಯಾಂಡಲ್ಲಾದರೆ ಬೇಗ ಆಗುತ್ತೆ, ಸ್ವಲ್ಪ 25 ಮಿನಿಟ್ಸ್ ಆದರೆ ಸಾಕು. ಇಲ್ಲಿ ಒಂದು ಅರ್ಧ ಗಂಟೆ ಆಗಿದೆ ಇದು ನೋಡಿ. ಇದು ಚೆನ್ನಾಗಿ ಕುಕ್ ಆಗಿದೆ. ತಕ್ಕೊಂಬಿಡೋಣ ಇದನ್ನು. ಸೇಮ್ ಇಡ್ಲಿ ಯಾವ ರೀತಿ ತೆಗಿತೀರಾ ಅದೇ ರೀತಿ ತೆಗಿಯೋದೆ ಇದು. ಒಂದು 5 ನಿಮಿಷ ತಣ್ಣಗೆ ಹಾಕ್ಬಿಡಿ. ಆಮೇಲೆ ಒಂದು ಸೈಡಿಂದ ಸ್ಪೂನಲ್ಲಿ ಸ್ಕ್ರೇಪ್ ಮಾಡ್ತಾ ಬನ್ನಿ, ನೀಟಾಗಿ ಬಂದ್ಬಿಡುತ್ತೆ. ತೆಗಿತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ಭುತವಾಗಿರುತ್ತೆ ಟೇಸ್ಟು. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಮೇಲೆ ಟೇಸ್ಟ್ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಇದು ಅಷ್ಟು ಸಾಫ್ಟಾಗಿರುತ್ತೆ. ಸಮ್ಮರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ಟ್ರೈ ಮಾಡಿ ಒಂದು ಸತಿ. ಥ್ಯಾಂಕ್ ಯು.